ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಈ ನಿಮ್ಮ ಕಾಣದ ಲೋಕದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದನ್ನ ಘಟನೆ ಏನಪ್ಪ ಅಂತಂದರೆ, ಒಂದು ಸರ್ಕಾರಿ ಕೆಲಸಕ್ಕೋಸ್ಕರ ತನ್ನ ತಾಯಿಯನ್ನೇ ಕೊಂದ ಮಗಳಿಗಳು. ಅಲ್ಲ, ತಂದೆ ತಾಯಿಗಳು ಮಾಡುವುದಾದರೂ, ದುಡಿಯುವುದಾದರೂ ಏನಕ್ಕೋಸ್ಕರ? ತನ್ನ ಮಕ್ಕಳು ಚೆನ್ನಾಗಿರಲಿ, ನನ್ನ ಮೊಮ್ಮಕ್ಕಳು ಚೆನ್ನಾಗಿರಲಿ, ಅಷ್ಟು ಇದು ಇಲ್ವಾ? ತಂದೆ ತಾಯಿಗಳಿಗೆ ಒಂದು ವಿಚಾರ ಹೇಳಬೇಕು. ಈಗಿನ ಮಕ್ಕಳ ಮೇಲೆ ನಿಗಾ ಇಡಿ. ಅವರು ಯಾರ ಸಹವಾಸದಲ್ಲಿದ್ದಾರೆ, ಯಾರ ಜೊತೆಯಲ್ಲಿದ್ದಾರೆ, ಯಾವ ದಾರಿಯಲ್ಲಿ ಹೋಗುತ್ತಿದ್ದಾರೆ, ಯಾವ ಕೆಟ್ಟ ಚಟಗಳನ್ನು ಕಲಿತಿದ್ದಾರೆ. ಏಕೆ ಅಂತಂದರೆ ಆ ಕೆಟ್ಟ ಚಟಗಳಿಂದಲೇ ನಿಮಗೆ ಸ್ವಂತ ತಂದೆ ತಾಯಿಗಳಿಗೆ ಮುಂದೆ ತೊಂದರೆ ಆಗಬಹುದು. ಏಕೆಂದರೆ ಈಗಿನ ಕಾಲಘಟ್ಟದಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಏಕೆಂತಂದ್ರೆ ಮೊನ್ನೆ ತಾಯಿಯಿಂದನೇ ಸ್ವಂತ ಮಗಳು, ಅಂದರೆ 6 ವರ್ಷದ ಮಗಳು, ಅವಳು ದೊಡ್ಡೋಳಲ್ಲ, ಆ ಪ್ರಿಯಕರನ ಜೊತೆ ಸೇರಿಕೊಂಡು ಸ್ವಂತ ಮಗಳನ್ನೇ, ಇನ್ನು 6 ವರ್ಷದ ಕಂದಮ್ಮನ್ನೇ ಕೊಲೆ ಮಾಡಿದ್ದಾರೆ. ಎಲ್ಲಿಗೆ ಹೋಗಿದೆ ಈ ಪ್ರಪಂಚ? ಎಲ್ಲಿಗೆ ಹೋಗಿದೆ ಈ ಜಗತ್ತು? ಒಂದು ವಿಚಾರ ಹೇಳಬೇಕು ಅಂತಂದರೆ, ಕೊಲೆ ಮಾಡೋದು ಒಂದು ಕ್ಷಣ, ಬಟ್ ಅದನ್ನು ಅನುಭವಿಸೋದು, ಥಿಂಕ್ ಮಾಡಿ. ಯಾವುದೇ ವಿಚಾರ ಆದರೂ, ಯಾವುದೇ ಆದರೂ, ಅಪ್ಪ ಅಮ್ಮ, ನಿಮ್ಮ ಅಪ್ಪ ಅಮ್ಮನ 21-23 ವರ್ಷ ಕಷ್ಟಪಟ್ಟು ಸಾಕಿಡ್ತಾರೆ. ಅವ್ರಂದೆ ಇನ್ಯಾರು ಅನ್ಬೇಕ್ರಿ? ಫಸ್ಟ್ ಆಫ್ ಆಲು ಬೈತಾರೆ, ಬೈಸ್ಕೊಳ್ಳಿ, ತಪ್ಪೇನು? ಏನು ಅವ್ರು ಬೈದೇನು ಬೇರೆಯವ್ರು ಬಂದು ಬೈಬೇಕಾಗತ್ತಾ ನಿಮಗೆ? ಅಲ್ಲಿ ಇಷ್ಟೊಂದು ಕ್ರೂರತನ, ಒಂದು ಸರ್ಕಾರಿ ಕೆಲಸಕ್ಕೋಸ್ಕರ ತಾಯಿಯನ್ನೇ ಕೊಲೆ ಮಾಡುವಷ್ಟು ಜನ ಇದ್ದಾರ? ಅಪ್ಪ, ಬನ್ನಿ ಆ ಘಟನೆ ಏನಾಯಿತು ಅಂತ ತಿಳ್ಕೊಳ್ಳೋಣ. ಜುಲೈ 3ರಂದು ಸ್ಥಳ ಪ್ರತಾಪ್ ನಗರದಲ್ಲಿ, ಅಂದರೆ ಜೈಪುರಲ್ಲಿ. ಯಾರಿದು ಅಂತಕ್ಕೆ ಇದ್ದಾಳಲ್ಲ ಮಗಳು, ಆಯುಷ್ ಅಂತ, ಇವಳ ಹೆಸರು ಆಯುಷ್ ಅಂತಂದು, ತಾಯಿ ನಿರಾಜ್. ಏನಾಯಿತು ಅಂತಂದರೆ, ತಾಯಿ ನಿರಾಜ್ ಅವರ ಪತ್ನಿ ಕೋರ್ಟ್ನಲ್ಲಿ ಕ್ಲರ್ಕಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಅನಾರೋಗ್ಯದಿಂದ ತೀರ್ಕೊಳ್ತಾರೆ. ಅದೇ ಥರ ಕೆಲಸ ಟ್ರಾನ್ಸ್ಫರ್ ಆಗಿ ಅವಳ ವೈಫಿಗೆ ಬರುತ್ತೆ, ಅಂದರೆ ನೀರಾಜ್ ತಾಯಿಗೆ ಬರುತ್ತೆ. ಬಟ್ಟು ಇದು ಏನಪ್ಪ ಅಂತಂದರೆ, ಮಗಳಿಗೆ ಆಯುಷ್ಗೆ ಬರಬೇಕು ಅಂತಂದು, ಆ ಕೆಲಸ ನನಗೆ ಬರಬೇಕು, ಆಸ್ತಿ ನನಗೆ ಬರಬೇಕು ಅಂತಂದೇಳಿ ತನ್ನ ಜೊತೆ ಇದ್ದ ತನ್ನ ಚಿಕ್ಕಪ್ಪ ಮೋಹನ್ ಸ್ವರೂಪ್ ಅಂತ ಅವನ ಹೆಸರು, ನೋಡ್ರಿ, ಮೋಹನ್ ಅಂತೆ ಹೆಸರು, ಎಂಥ ಮೋಹನ್, ಅವನೊಬ್ಬ, ಮತ್ತು ಸೋದರ ಸಂಬಂಧಿ ಬಲರಾಮ್, ಇವರಿಬ್ಬರು ಜೊತೆ ಸೇರಿಕೊಂಡು ಇವಳು ಆಯುಷ್ ಸುಪಾರಿ ಕೊಟ್ಟು, ಅಂದರೆ ಹೇಗೆ ಕೊಲೆ ಮಾಡಬೇಕು ಅಂತಂದ್ರೆ, ನಾರ್ಮಲಾಗಿ ಕೊಲೆ ಮಾಡಿದ್ರೆ ಡೌಟ್ ಬರುತ್ತೆ ಅಂತಂದು 7 ಲಕ್ಷ ಸುಪಾರಿ, ಹೇಮಂತಂಪ ಅಂತಕನಿಗೆ ಸುಪಾರಿ ಕೊಟ್ಟು ಕೊಲೆ ಮಾಡಿಸ್ತಾರೆ. ಅಂದರೆ ಯಾವಾಗ ಅಂತಂದ್ರೆ ಜುಲೈ 3. ಹೇಗೆ ಕೊಲೆ ಮಾಡಿಸ್ತಾರೆ ಅಂತಂದರೆ, ಸಂಜೆ ಇವ್ರು ಯಾರು, ನಿರಾಜ್ ತನ್ನ ಅಂಗವಿಕಲ ಮಗನನ್ನು ಟ್ಯೂಷನ್, ಅಂದರೆ ಕೋಚಿಂಗ್ ಸೆಂಟ್ರಿಗೆ ಬಿಟ್ಟು ರಿಟರ್ನ್ ಬರಬೇಕಾದ್ರೆ ಲೆಕ್ಕ ಹಾಕಿ, ಅವ್ರಿಗೆ ಅಂಗವಿಕಲ ಮಗ ಇದ್ದಾನೆ. ಈಗ ಅಂಗವಿಕಲ ಮಗ ಯಾರು ನೋಡ್ಕೋಬೇಕು? ಓಕೆ, ಇವಳು ನೋಡ್ಕೊತಾಳೆ, ಇವಳು ಜೈಲಿಗೆ ಹೋಗಿರ್ತಾಳಲ್ಲ ಫಸ್ಟ್ ಆಫ್ ಆಲು. ಈಗ ಆ ಹುಡುಗನು ಅನಾಥ ಆದ್ನ, ಇವಾಗ ಆ ಹುಡುಗ ಗತಿ ಯಾರು? ಅಂಗವಿಕಲ ಮಗನನ್ನು ನೆನೆಸ್ಕೊಳ್ಳಿಲ್ಲ ಇವರು. ಕೋಚಿಂಗ್ ಸೆಂಟರ್ಗೆ ಬಿಟ್ಟು ರಿಟರ್ನ್ ಬರಬೇಕಾದ್ರೆ 120 ಸ್ಪೀಡ್, ಅಂದರೆ ಡೌಟ್ ಬರುತ್ತೆ ಅಂತಂದ್ರೆ 120 ಸ್ಪೀಡ್ SUV, ಅಂದರೆ SUV ಕಾರಲ್ಲಿ 120 ಸ್ಪೀಡಲ್ಲಿ ಬಂದು ಗುದ್ದಿದ್ದಾರೆ. ಲೆಕ್ಕ ಹಾಕಿ ಏನಾಗಬೇಕು ಅಲ್ಲಿಗೆ? 120 ಸ್ಪೀಡ್ ಹೇಗಿರುತ್ತೆ ಅಂತಂದು. ಆ ಗುದ್ದಿರೋ ಫೋರ್ಸಿಗೆ 20 ಅಡಿ, ಆ ಕಾರಿಂದ 20-30 ಅಡಿ ಯಾರು ನೀರಜ್ ಅವರ ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ಇವಾಗೇನೋ ಇದು ಆಗಿಬಿಡ್ತು. ಈ ಡೌಟ್ ಬರೋಕ್ಕೂ ಅಂದರೆ ಯಾರಪ್ಪ ಅಂತಂದರೆ, ಈ ನಿರಾಜ್ ಸಹೋದರ, ಅವನಿಗೆ ಆಯುಷ್ ಮೇಲೆ ಯಾವಾಗಲೂ ಡೌಟು. ಅಂತಂದರೆ ಸರ್ಕಾರಿ ಕೆಲಸದ ಮೇಲೆ ಬಂದಾಗೆ ಇವ್ರ ಮನೆ ದಿನ ಇದು ನನಗೆ ಬರಬೇಕಿತ್ತು ಅಂತಂದು. ಅದು ಹೇಗೋ ಕನ್ಫರ್ಮ್ ಆಗೇ ಬಿಡ್ತು ಇವರಿಗೆ. ಪೊಲೀಸರು ನೀಟಾಗಿ CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ್ರು. CC ಕ್ಯಾಮ್ರಾದಲ್ಲಿ ಬರುವ ಹೇಮಂತ್ ಮತ್ತು ಅವನ ಸಹೋದರ ಯಾರು, ತನ್ನ ಚಿಕ್ಕಪ್ಪ ಸುಪಾರಿ ಕೂಡ ಜೊತೆಗಿದ್ರಲ್ಲ, ಮೋಹನ್ ಸ್ವರೂಪ್ ಬಲರಾಮ್, ಇವರು 3 ಇದ್ದು ಕಾರಲ್ಲಿ ಗೊತ್ತಾಗಿದೆ. ಅವಾಗ ಪೊಲೀಸರು ನೀಟಾಗಿ ಬೆಂಡತ್ತಿದ್ದಾರೆ, ನೀಟಾಗಿ ಅಷ್ಟು ಹೊರಗಡೆ ಬಂದಿದೆ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಮಕ್ಕಳ ಮೇಲೆ ನಿಗಾ ಇಡಲೇಬೇಕು ತಂದೆ ತಾಯಿಗಳಾದವರು. ಇಲ್ಲ ಅಂತಂದರೆ ನಿಜವಾಗ್ಲೂ ಮುಂದೋದಿನ ಹಾಗೆ ಈಗಿನ ಮಕ್ಕಳ ಮೇಲೆ ನಿಗಾ ಇಡಿ ಸ್ವಂತ ತಂದೆ ತಾಯಿಗಳು. ಯಾಕೆ ಅಂತಂದರೆ ಸ್ವಂತ ಮಕ್ಕಳಿಂದನೇ ಮುಂದೆ ಸ್ವಂತ ತಂದೆ ತಾಯಿಗಳಿಗೆ ಅಪಾಯ ಬರುವುದು ಖಂಡಿತ.
ಹಾಗೆ ಈಗಿನ ಕಾಲಘಟ್ಟದಲ್ಲಿ ತುಂಬ ವಿಚಾರಗಳು ನಡೀತಿದೆ. ಅದನ್ನು ಮಕ್ಕಳಿಗೆ ತಿಳಿಸಿ ಯಾವುದು ಸರಿ ಯಾವುದು ತಪ್ಪು, ಯಾವ ರೀತಿ ಇರಬೇಕು ಹಂಗಂತಂದು ಜಾಸ್ತಿ ಹೇಳೋದು ತಪ್ಪಾಗಿದೆ ಈಗಿನ ಕಾಲದಲ್ಲಿ. ನನ್ನದೊಂದು ರಿಕ್ವೆಸ್ಟ್ ಮಕ್ಕಳಿಗೆ, ನಿಮ್ಮ ತಂದೆ ತಾಯಿಗಳು ಏನೇ ಹೇಳ್ತಿದ್ದಾರೆ ಅಂತಂದರೆ ನಿಮ್ಮ ಒಳ್ಳೆಯದಕ್ಕೆ, ಅದನ್ನು ಸಮಾಧಾನದಿಂದ ಕೇಳಿ. ನಾನಾದರೂ ಅಷ್ಟೇ ಕೇಳುವುದಿಲ್ಲ, ಬಟ್ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಜಡ್ಜ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಅದನ್ನು ಮಾಡಿ, ಅದನ್ನು ಮಾಡೋ ಚೈತನ್ಯ ಬೆಳೆಸ್ಕೊಳ್ಳಿ. ಹಾಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇವಳ ಆಯುಷ್ ಬಗ್ಗೆ. ಹಾಗೆ ಯಾರು ನನ್ನ ಮೊದಲ ಸಲ ಯೂಟ್ಯೂಬ್ ಚಾನಲ್ ನೋಡುತ್ತಿದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂಥ ವಿಚಾರಗಳು ನಿಮ್ಮ ಮುಂದೆ ತರಲು ಪ್ರಯತ್ನ ಮಾಡುತ್ತೇನೆ. ಈ ಚಾನಲ್ ನಿಮಗಾಗಿ, ಜನಪರ ಹಿತಕ್ಕಾಗಿ, ಜನರಿಗಾಗಿ, ಜನರಿಗೋಸ್ಕರ. ಧನ್ಯವಾದಗಳು.